ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ನಾವೆಲ್ಲ ರೆಡಿ ಆಗಿಬಿಟ್ಟು ಎಲ್ಲಿ ಹೋಗ್ತಾ ಇದೀವಿ ಅಂತ ನೋಡಿದ್ರೆ, ನಾವೆಲ್ಲ ರೆಡಿ ಆಗಿಬಿಟ್ಟು ನಮ್ಮ ಆಂಟಿ ಅಂಗಡಿಗೆ ಬಂದ್ವಿ. ಹಾಗೆ ನಮ್ಮ ಆಂಟಿನ ಪಿಕ್ ಮಾಡಿಕೊಂಡು ನಾವು ಹೊರಟಿದ್ದು ಎಲ್ಲಿಗೆ ಅಂದರೆ ಬಸವನಗುಡಿ ಕಡಲೆಕಾಯಿ ಪರ್ಸೆ ನೋಡೋಕ್ಕೆ. ಅಲ್ಲಿಗೆ ನಾವು ಅದೇ ಸ್ಪಾಟಿಗೆ ಹೋದಾಗ ಹಂಗೆ ಧ್ರುವ ಸರ್ಜಾ ಮತ್ತು ರಚಿತಾ ರಾಮು, ತಾರಮ್ಮ, ಚಂದನ್ ಶೆಟ್ಟಿ ಎಲ್ಲ ಬಂದಿದ್ರು. ಯಾಕೆ ಬಂದಿದ್ರು ಅಂತ ವಿಚಾರಿಸಿದಾಗ ಗೊತ್ತಾಯಿತು, ಧ್ರುವ ಸರ್ಜಾದು ಹೊಸ ಮೂವಿ ಟೈಟಲ್ ರಿಲೀಸ್ಗೆ ಬಂದಿದ್ರು ಅಂತ. ಸೊ ಹಂಗೆ ಹೋಗಿ ಅಲ್ಲಿ ಟೈಟಲ್ ರಿಲೀಸ್ನ ನೋಡಿಕೊಂಡು ರಚಿತಾ ರಾಮ್, ಧ್ರುವ ಸರ್ಜನ್ ಎಲ್ಲ ಲೈವಲ್ಲಿ ನೋಡಿಕೊಂಡು ಬಂದ್ವಿ. ಹಂಗೆ ಒಂದು ವೇ ಬರ್ತಾ ಅಲ್ಲೇ ಚಂದನ್ ಶೆಟ್ಟಿ ಹಾಡಾಡ್ತಾ ಇರೋ ಅಂದ್ಬಿಟ್ಟು ದೂರದಿಂದನೇ ಹಂಗೆ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀವಿ. ಅದು ನೋಡೋ ಗಂಟೆ ಇರಲಿಲ್ಲ, ನಾವು ಕಡಲೆಕಾಯಿ ಪರ್ಸೆ ನೋಡಬೇಕಿತ್ತು ಅಂತ ಆಚೆ ಬಂದು ಜನ ನೋಡ್ತಾ ಇದ್ದೀವಿ. ಅಪ್ಪ ಭಯಂಕರ ಜನ, ಕಾಲು ಇಡೋಷ್ಟು ಜಾಗ ಇಲ್ಲ. ನಾವು ನಿಂತ್ಕೊಂಡ್ರೆ ಸಾಕು, ನಮ್ಮನ್ನ ತಳ್ಕೊಂಡು ಹೋಗ್ತಾರೆ. ಹಾಗೆ ಅದು ಇದು ಶಾಪಿಂಗ್ ಮಾಡಿಕೊಂಡು ಮತ್ತು ಇಲ್ಲಿ ಆಟಾಡೋ ಸೈಡ್ ಬಂದ್ವಿ, ಗೇಮ್ಸ್ ಆಟಾಡೋ ಸೈಡ್ ಬಂದ್ವಿ. ಅಲ್ಲಿ ನೋಡ್ತೀವಿ ಜನ ಅಂದರೆ ಜನ. ಸುಮ್ಮನೆ ನಿಂತ್ಕೊಂಡು ನೋಡಿಕೊಂಡು ವಾಪಸ್ ಅಲ್ಲಿಂದ ಬಂದ್ವಿ. ದೇವಸ್ಥಾನ ಹತ್ರ ಹೋದ್ವಿ. ದೇವಸ್ಥಾನ ಹತ್ರನೂ ಹೋಗೋಕ್ಕಾಗಿಲ್ಲ, ಅದಕ್ಕೆ ಆಚೆ ನಿಂತ್ಕೊಂಡೆ ಕೈ ಮುಕ್ಕೊಂಡು ಬಂದ್ವಿ. ಅಲ್ಲಿ ಅದೇ ಟೈಮ್ಗೆ ಪಟಾಕಿ ಹೊಡಿತಾಯಿದ್ರು. ಪಟಾಕಿ ಎಲ್ಲ ಹೊಡಿಯೋದನ್ನ ನೋಡಿಕೊಂಡು ಹಂಗೆ ಕಡಲೆಕಾಯಿ ತೊಗೋಬೇಕಾಯ್ತು. ಸೊ ಹಂಗೆ ನಮ್ಮ ದೊಡ್ಡಮ್ಮ ಕಡಲೆಕಾಯಿ ತೊಗೋಬೇಕು ಅಂದಿದ್ದಕ್ಕೆ ಕಡಲೆಕಾಯಿ ತೊಗೊಳಕ್ಕೆ ಶಾಪಿಂಗ್ ಮಾಡೋಕ್ಕಂತ ಹೋದ್ವಿ. ಆಗ ನಮ್ಮ ಚಿಕ್ಕಮ್ಮ ತಲೆಗೆ ಅದನ್ನು ಹಾಕ್ಕೊಂಡು ಹಿಂಗೆ ಸುಮ್ಮನೆ ಆ್ಯಕ್ಟ್ ಮಾಡ್ತಿದ್ರು. ಅದು ಅವ್ರ ಮಕ್ಳಿಗೆ ಬೇಕಿತ್ತು ಅಂದ್ಬಿಟ್ಟು ತೊಗೊಂಡ್ರು ಎರಡು. ಸೊ ಸುಮ್ಮನೆ ಹಾಕ್ಕೊಂಡು ವೀಡಿಯೋಗೋಸ್ಕರ ಅದು ಸುಮ್ಮನೆ ಹಿಂಗೆ ಆ್ಯಕ್ಟ್ ಮಾಡಿದ್ರು. ಅದಾದಮೇಲೆ ಏನಾರು ತಿನ್ನಬೇಕಿತ್ತು ಲೈಟಾಗಿ ಅಂದ್ಬಿಟ್ಟು ಹೋಗಿ ಬಜ್ಜಿ ತಿನ್ಕೊಂಡು ಆನ್ ದ ವೇ ನಾವು ಬರ್ತಾ ಜಯನಗರ ಮೇಲೆ ಬಂದಿರೋದ್ರಿಂದ ಹಂಗೆ ಐಸ್ ಕ್ರೀಮ್ ಏನಾರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಬಂದ್ವಿ. ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.